ಶ್ರೋತೃಗಳೇ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯಲ್ಲಿ ಈ ದಿನ ಕೋಟಿ ರುದ್ರ ಸಂಹಿತೆಯಲ್ಲಿ ಉಲ್ಲೇಖವಾಗಿರುವಂತ ನಾಗೇಶ್ವರ ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ದಾರುಕಿ ದಾರುಕ ಅಂತ ಇಬ್ಬರು ರಾಕ್ಷಸ ದಂಪತಿಗಳು ಇರ್ತಾರೆ. ದಾರುಕಿಯು ಮಹಾಶಿವ ಭಕ್ತೆ. ಅವಳು ಶಿವೆಯನ್ನ ಕುರಿತು ತಪಸ್ಸನ್ನ ಮಾಡಿದ್ಲು. ಸರ್ವಮಂಗಳೆ ಶಿವೆ ಪ್ರತ್ಯಕ್ಷಳಾಗಿ ದಂಪತಿಗಳಿಗೆ 16 ಯೋಜನೆಗಳ ವಿಸ್ತೀರ್ಣದ ಅರಣ್ಯವನ್ನ ದಯಪಾಲಿಸಿದ್ಲು. ದಾರುಕನಿಗೆ ಅತುಳ ಬಲವನ್ನ ನೀಡಿದ್ಲು. ಈ ದಂಪತಿಗಳು ದೇವಿಯ ವರದಿಂದ ದರ್ಪ ತಳೆದು ಆ ಮಹಾ ಅರಣ್ಯವನ್ನೇ ಎತ್ತಿಕೊಂಡು ಹೋಗಿ ಗ್ರಾಮಗಳ ಮೇಲೆ ಇಡ್ತಾ ಇತ್ತು. ಗ್ರಾಮವಾಸಿಗಳು ಅರಣ್ಯದ ಭಾರ ತಾಳಲಾರದೆ ಔರ್ವ ಎಂಬ ಋಷಿಯನ್ನ ಆಶ್ರಯಿಸಿದ್ರು. ಔರ್ವ ಆ ಗ್ರಾಮವಾಸಿಗಳ ಮೇಲೆ ದಯಾಪರನಾಗಿ ಇಂತಹ ಜನರನ್ನು ಪೀಡಿಸುವ ರಾಕ್ಷಸರು ಸಾಯುವಂತಾಗಲಿ ಅಂತ ಶಾಪಿಸಿದ. ಶಾಪದ ಫಲ ರಾಕ್ಷಸರ ಬಲ ಕ್ಷೀಣಿಸಿತು. ಆಗ ದೇವತೆಗಳು ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋದರು. ದಾರುಕಿಯು ದೇವಿ ಇಟ್ಟಿದ್ದ ಅರಣ್ಯವನ್ನ ಅನಾಮತ್ತಾಗಿ ಎತ್ತಿಕೊಂಡು ಹೋಗಿ ಸಮುದ್ರದ ಮಧ್ಯೆ ನೀರಿನೊಳಗೆ ಇಟ್ಟು ಬಿಟ್ಟಳು. ಎಲ್ಲ ರಾಕ್ಷಸರು ಆ ಅರಣ್ಯರ ಮೇಲೆ ಆಶ್ರಯ ಪಡೆದರು. ಹೇಳಿ ಕೇಳಿ ರಾಕ್ಷಸರು ಭೂಮಿ ಮೇಲೆ ಬರೋ ಅವಕಾಶ ತಪ್ಪಿ ಅವರೆಲ್ಲ ಕಡಲ ಯಾತ್ರಿಗಳ ಮೇಲೆ ಬಿದ್ದು ಅವರನ್ನೇ ತಿಂದರು. ಒಂದು ದಿನ ಅವರೆಲ್ಲ ಒಂದು ದೋಣಿಯಲ್ಲಿ ಬರ್ತಾ ಇದ್ದವರ ಮೇಲೆ ದಾಳಿ ಮಾಡಿ ಎಲ್ಲರನ್ನೂ ಬಂಧಿಸಿದರು. ಆ ಜನರ ಪೈಕಿ ಒಬ್ಬ ಶಿವಭಕ್ತನಿದ್ದು ಅವನು ಸೆರೆಮನೆಯಲ್ಲೂ ಶಿವನ ಆರಾಧನೆ ಮಾಡ್ತಾ ಇದ್ದ. ಸೆರೆಮನೆಯಲ್ಲಿದ್ದವರೆಲ್ಲರಿಗೂ ಶಿವನ ಆರಾಧನೆ ಮಾಡುವುದನ್ನ ಕಲಿಸಿದ. ಇದು ರಾಕ್ಷಸರಿಗೆ ಇಷ್ಟವಾಗಲಿಲ್ಲ. ಎಲ್ಲ ಬಂದಿಗಳನ್ನ ಬಡಿಯೋಕೆ ಮುಂದಾಗ್ತಾರೆ. ಆಗ ಅವರೆಲ್ಲ ಹರ ನಮಃ ಪಾರ್ವತೀಪತೆಗೆ ಹರ ಹರ ಮಹಾದೇವ ರಕ್ಷಿಸು ಅಂತ ಬೇಡ್ಕೊಳ್ತಾರೆ. ಕರುಣಾಳು ಶಿವ ಆಗ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡ. ಶಿವಭಕ್ತ ಆ ಲಿಂಗವನ್ನ ಪೂಜೆ ಮಾಡಿದ. ಲಿಂಗದಲ್ಲಿದ್ದ ಶಿವ ಹೊರಬಂದು ಎಲ್ಲ ರಾಕ್ಷಸರನ್ನ ಸಂಹರಿಸಿ ತನ್ನ ಭಕ್ತರನ್ನ ಕಾಪಾಡಿದ. ಭಕ್ತರೇ, ಇನ್ನು ಮುಂದೆ ಈ ದಾರುಕಾವನವು ಬೆಳಗುತ್ತೆ, ಎಲ್ಲ ವರ್ಣಗಳ ಜನ ಇಲ್ಲಿ ಸುಖವಾಗಿರ್ತಾರೆ ಅಂತ ವರವನ್ನು ಕೊಟ್ಟ. ಆಗ ದಾರುಕಿ ದೇವಿ ಪಾರ್ವತಿಯನ್ನ ಆರಾಧಿಸಿದಳು. ಗಿರಿಜೆ ಅವಳಿಗೆ ಅಭಯ ನೀಡಿದ್ಲು. ಆಗ ಅಲ್ಲಿಗೆ ಯಾರೇ ಬಂದು ಅಲ್ಲಿ ನೆಲೆಸಿರುವ ನಾಗೇಶ್ವರ ಅನ್ನೋ ಜ್ಯೋತಿರ್ಲಿಂಗವನ್ನ ಅರ್ಚಿಸಿದರೆ ಒಳ್ಳೆಯದಾಗುವುದು ಅಂತ ಶಿವ ಪಾರ್ವತಿಯರು ಅನುಗ್ರಹಿಸಿದರು. ಒಂದು ಯುಗದ ಕಾಲ ದಾರುಕಾವನವು ರಾಕ್ಷಸರ ಅಧೀನದಲ್ಲಿರುವಂತೆ ಅನುಗ್ರಹಿಸಿದರು. ಮುಂದೆ ಯುಗಾಂತದಲ್ಲಿ ವೀರಸೇನ ಅನ್ನೋ ರಾಜ ಅಲ್ಲಿಗೆ ಬಂದ. ಶಿವಭಕ್ತನಾಗಿದ್ದ ಅವನು ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ಆರಾಧಿಸಿ ಶಿವನ ಅನುಗ್ರಹದಿಂದ ದಾರುಕಾ ವಂಶವನ್ನ ನಾಶ ಮಾಡಿದ. ವೀರಸೇನನ ಮಗನೇ ಪುರಾಣ ಪ್ರಸಿದ್ಧನಾದ ನಳ ಮಹಾರಾಜ. ಜ್ಯೋತಿರ್ಲಿಂಗವನ್ನು ಅರ್ಚಿಸಿದ ಫಲವಾಗಿ ಆತ ನಳ ಚಕ್ರವರ್ತಿ ಅಂತ ಅನ್ನಿಸಿಕೊಂಡ. ಶ್ರೋತೃಗಳೇ, ಇದಾಗಿತ್ತು ನಾಗೇಶ್ವರ ಜ್ಯೋತಿರ್ಲಿಂಗದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದ್ವಾದಶ ಜ್ಯೋತಿರ್ಲಿಂಗದ ಬಗ್ಗೆ ವಿವರಗಳನ್ನ ತಿಳಿದುಕೊಳ್ಳೋಣ. ಧನ್ಯವಾದಗಳು.